ನಾವು ಮಾತನಾಡ್ತಾ ಇದ್ವಿ ಈ ಸಮಸ್ಯೆ ಸೃಷ್ಟಿಯಾಗಿದ್ದು ಎಲ್ಲಿಂದ, ಯಾಕೆ ಸಮಸ್ಯೆ ಸೃಷ್ಟಿಯಾಗಿದೆ ಅನ್ನೋದರ ಬಗ್ಗೆ. ನಾನು ಪ್ರಶಾಂತ್ ನಾಥ್ ಕೇಳ್ತೀನಿ, ಶಕ್ತಿ ಕೇಂದ್ರಗಳ ಸಂಖ್ಯೆ ಜಾಸ್ತಿ ಆಗಿರೋದು ಈ ಸಮಸ್ಯೆಯ ಮೂಲನ? ನೋಡಿ, ಯಾವಾಗ ಸಿದ್ದರಾಮಯ್ಯನವರು ಕೆಳಗಿಳಿತಾರೋ ಆಗ ಸ್ಪಷ್ಟ ಇತ್ತು ಪವರ್ ಸೆಂಟರ್ಸ್ಗಳು ಎರಡಾಗ್ತವೆ ಅಂತ. ಆದರೆ ನನಗನ್ಸುತ್ತೆ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಸವರಾಜ್ ಶಿವಣ್ಣವರಿಗೆ ಸಿದ್ದರಾಮಯ್ಯನವರು ಹೇಳಿದ ರೀತಿಯಲ್ಲಿ ಒಂದು ಅಧಿಕಾರವನ್ನು ಕೊಟ್ಟು ಯಾರನ್ನು ಮಹಿಳೆಯರನ್ನು ಮಾಡಬೇಕು ಆ ಮಹಿಳೆಯರನ್ನು ಮಾಡಿದರೆ ಇದು ಭಾಳ ಸುಲಭವಾಗಿ ಬಗೆಹರಿತಿತ್ತು. ಇದು ಅನ್ನೆಸೆಸರಿ ಈಗೋ ಫೈಟ್ ಆಯಿತು. ಗಾಯತ್ರಿ ಶಾಂತೇಗೌಡರನ್ನು ಸಿದ್ದರಾಮಯ್ಯನವ್ರನ್ನ ಕೇಳದೆ ಮಾಡಿ. ಪವರ್ ಸೆಂಟರ್ಸ್ಗಳು ಯಾವಾಗಲೂ ಇರ್ತವೆ. ರಾಜನ ಸ್ಥಾನದಲ್ಲಿ ಕುಳಿತವ್ರನ್ನ ಚಾಕಚಾಕ್ಯತೆ ಇರುತ್ತೆ. ಆ ಪವರ್ ಸೆಂಟರ್ಸ್ಗಳನ್ನು ಡೈಲ್ಯೂಟ್ ಮಾಡಲೇಬೇಕು. ದ್ಯಾಟ್ಸ್ ವಾಟ್ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್. ನೋಡಿ, ಇಡೀ ಕಳೆದ ಒಂದು ವಾರದ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಇದನ್ನು ಹೇಗೆ ಎದುರಿಸ್ತಾರೆ. ಸಮಸ್ಯೆಗಳ ಬರಲ್ಲ ರಾಜಕಾರಣದಲ್ಲಿ ಅಂತ ಯಾರೂ ಹೇಳಲ್ಲ, ಬರಲೇಬಾರದು, ಬಂದೇ ಬರ್ತವೆ. ನಿಮಗೆ ಎಷ್ಟು ಜನ ನಾಯಕರು ಅಷ್ಟು ಸಮಸ್ಯೆಗಳಿವು. ಈಗ ನೀವು ಖಾತೆ ಹಂಚಿಕೆ ಕೂಡ ಯಾಕೆ ಮುಂದೂಡಲಾಗ್ತಿದೆ ಅಂದರೆ, ಖಾತೆ ಹಂಚಿಕೆಯಿಂದ ಒಬ್ಬರು ಇಬ್ಬರು, ಈಗ ಫಾರ್ ಎಕ್ಸಾಂಪಲ್ ಮುನಿಯಪ್ಪ ಸಮಾಜ ಕಲ್ಯಾಣ ಕೊಡಲಿಲ್ಲ ಅಂತ ಮುನಿಸ್ಕೊಂಡು ಕೂತ್ರಂದರೆ, ಒಂದೋ ನೀವು ಅವರನ್ನು ಬದಲಿಸಿ ರೂಪಕ್ಕೆ ಶಶಿಧರವ್ರನ್ನ ಮಾಡಬೇಕು, ಇಲ್ಲ ಅವ್ರು ಮುನ್ಸ್ಕೊಂಡು ಕೂತ್ರಂದರೆ ಅನ್ನೆಸೆಸರಿ ಇನ್ನೊಂದು ಟೆನ್ಷನ್ನು. ಮತ್ತು ಇವತ್ತು 24x7 ಮಾಧ್ಯಮಗಳು ಇರುವ ಸಂದರ್ಭದಲ್ಲಿ ಇದು ಹಿಂದೆ ಇನ್ನೂ ಜಾಸ್ತಿ ಇರ್ತಿತ್ತು. ಈಗ 24x7 ಮಾಧ್ಯಮಗಳು ಇರುವಾಗ ನಾವೇನು ಮಾಡ್ತೀವಿ, ಅಯ್ಯೋ 24 ಗಂಟೆ ಆಯಿತು, ಅಯ್ಯೋ 48 ಗಂಟೆ ಆಯಿತು, ಬಗೆಹರಿದಿಲ್ಲ ಅಂತ. ನ್ಯಾಚುರಲಿ ಸೋಷಿಯಲ್ ಮೀಡಿಯಾ ಇರೋದರಿಂದ ಜನ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹೀಗಾಗಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರರ ಪೊಲಿಟಿಕಲ್ ಫಸ್ಟ್ ಟೆಸ್ಟ್ ಅನ್ನುವ ರೀತಿಯಲ್ಲಿ ಇದನ್ನು ನೋಡಲಾಗ್ತಾ ಇದೆ. ಇವರು ಅದನ್ನು ಹೇಗೆ ಬಗೆಹರಿಸ್ತಾರೆ, ಎಷ್ಟು ಚಾಕಚಾಕ್ಯತೆಯಿಂದ ಸೆಷನನ್ನು ನಡೆಸ್ತಾರೆ. ನಾಗೇಂದ್ರ ಮೊದಲನೇ ಒಂದು ಟ್ರಬಲ್ ನಿಶ್ಚಿತವಾಗಿರಲಿದೆ, ವಿಪಕ್ಷಗಳಿಂದನೂ ಟ್ರಬಲ್ ಇರಲಿದೆ, ಕೋರ್ಟ್ಗಳಿಂದಲೂ ಟ್ರಬಲ್ ಬಂದರೆ ಏನು ಅನ್ನೋದು. ಎರಡನೇದು, ಈ ಹಿರಿಯ ನಾಯಕರ ಮಹತ್ವ. ಈಗ ನಾನು ಕೇಳಿದಲ್ಲ, ಪರಮೇಶ್ವರ್ ಆಸಕ್ತಿ ತೋರಿಸ್ತಾ ಇಲ್ಲ. ಹರಿಪ್ರಸಾದ್ ಡಿ ಕೆ ಶಿವಕುಮಾರ್ ಜೊತೆ ಎಲ್ಲೂ ಫೈರ್ ಫೈಟಿಂಗಿಗೆ ಹೋಗ್ತಾ ಇಲ್ಲ, ಸಪ್ರೇಟ್ ಹೋಗ್ತಿದ್ದಾರೆ ಅವರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇದನ್ನು ಹೇಗೆ ಈ ಪರಿಸ್ಥಿತಿಯನ್ನು ನಿಭಾಯಿಸ್ತಾರೆ ಅನ್ನೋದು ಮುಂದಿನ ಒಂದು ವಾರದ ಚಾಲೆಂಜ್ ಅವ್ರಿಗೆ. ಎಸ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.